ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಆತ ತನ್ನ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಪ್ರಾಮಾಣಿಕತೆಯಿಂದ ಪರಿಶ್ರಮ ಹಾಕಿ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ಅವನಿಗಿದ್ದ ಒಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದರೆ, ಪ್ರತಿ ಕೆಲಸ ಮಾಡಬೇಕಾದ್ರೂ ನನಗಿದರಲ್ಲಿ ಯಶಸ್ಸು ಸಿಗುತ್ತೋ ಇಲ್ವೋ, ನನ್ನಿಂದ ಇದು ಸಾಧ್ಯ ಆಗುತ್ತೋ ಇಲ್ವೋ, ಹೀಗೆಲ್ಲ ಯೋಚನೆ ಮಾಡಿ ಖಿನ್ನತೆಗೊಳಗಾಗ್ತಾ ಇರ್ತಾನೆ. ಹಾಗೂ ತನ್ನ ಸ್ನೇಹಿತರೊಂದಿಗೆ, ನೆರೆಹೊರೆಯವರೊಂದಿಗೆ ಸದಾಕಾಲ ಸಿಡಿಮಡಿಗೊಳ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಒಂದಿನ ಆ ಊರಿಗೆ ಒಬ್ಬರು ಸ್ವಾಮೀಜಿ ಬರ್ತಾರೆ. ಈ ಹುಡುಗ ಆ ಸ್ವಾಮೀಜಿಯನ್ನು ಭೇಟಿಯಾಗಿ ತನ್ನೆಲ್ಲ ಸಮಸ್ಯೆಗಳನ್ನು ಹೇಳ್ತಾನೆ. ಇವನ ಸಮಸ್ಯೆಗಳನ್ನು ಕೇಳಿದ ಆ ಸ್ವಾಮೀಜಿ ಒಂದು ತಾಯತವನ್ನ ಅವನ ಕೈ ಕೊಟ್ಟು ಹೇಳ್ತಾರೆ, ಈ ತಾಯತದಲ್ಲಿ ಅನೇಕ ಪವಾಡದ ಮಂತ್ರಗಳನ್ನು ಹಾಕಿಟ್ಟಿದ್ದೇನೆ. ನಿನ್ನೆಲ್ಲ ಸಮಸ್ಯೆಗಳಿಗೆ ಈ ತಾಯತ ಉತ್ತರ ಕೊಡುತ್ತೆ ಹಾಗೂ ಆ ಸಮಸ್ಯೆಗಳಿಂದ ನಿನ್ನನ್ನು ರಕ್ಷಿಸುತ್ತೆ ಅಂತ ಹೇಳ್ತಾರೆ. ಮತ್ತು ಒಂದು ಕಂಡೀಷನ್ ಹಾಕ್ತಾರೆ. ಅದೇನಪ್ಪ ಅಂತಂದರೆ, ಈ ತಾಯತ ಧರಿಸಬೇಕಾದ್ರೆ ಮೊದಲು ನೀನು ಒಂದು ಸ್ಮಶಾನದಲ್ಲಿ ಒಂದು ರಾತ್ರಿಯನ್ನು ಕಳಿಬೇಕು ಅಂತ. ಸ್ಮಶಾನದ ಹೆಸರು ಕೇಳಿ ಆ ಹುಡುಗ ಸ್ವಲ್ಪ ಭಯಗೊಳ್ತಾನೆ. ಆದರೂ ಈ ತಾಯ್ತ ಇದೆಯಲ್ವಾ, ನನ್ನನ್ನು ಕಾಪಾಡುತ್ತೆ ಅನ್ನೋದ ನಂಬಿಕೆಯಿಂದ ಆ ಕಂಡೀಷನ್ಗೆ ಒಪ್ಕೊಳ್ತಾನೆ. ಕತ್ತಲಾಗ್ತಿದ್ದಂತೆ ಆ ಸ್ಮಶಾನದಲ್ಲಿ ಚಿತ್ರ ವಿಚಿತ್ರ ಶಬ್ದಗಳು ಕೇಳಕ್ಕೆ ಶುರುವಾಗುತ್ತೆ. ಜೋರಾಗಿ ಬೀಸೋ ಗಾಳಿ, ಚಿತ್ರ ವಿಚಿತ್ರವಾಗಿ ಕೂಗೋ ಪಕ್ಷಿಗಳು, ಹೀಗೆ ಹಲವಾರು. ಇದರಿಂದ ಆ ಹುಡುಗ ಸ್ವಲ್ಪ ಭಯಗೊಳ್ತಾನೆ. ಆದರೂ ಈ ತಾಯ್ತ ಇದೆಯಲ್ವಾ ಎನ್ನುವ ನಂಬಿಕೆಯಲ್ಲಿ ಆ ರಾತ್ರಿ ಇಡೀ ಅಲ್ಲೇ ಕಳೀತಾನೆ. ಮರುದಿನ ಬೆಳಗ್ಗೆ ಎದ್ದಾಗ ಅವನಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಿತ್ತು. ಅವನು ಆ ಸ್ವಾಮೀಜಿ ಬಳಿ ಬಂದು, ಗುರುಗಳೇ, ಈ ತಾಯ್ತ ಅದ್ಭುತವಾಗಿದೆ, ಇದರ ಸಹಾಯದಿಂದ ನಾನು ಏನನ್ನಾದರೂ ಸಾಧಿಸಬಲ್ಲೆ ಎಂಬ ನಂಬಿಕೆ ನನಗಿದೆ ಎನ್ನುತ್ತಾ ತನ್ನ ಊರಿಗೆ ತೆರಳುತ್ತಾನೆ. ಅಂದಿನಿಂದ ಆ ಹುಡುಗ ಬದಲಾದ. ತಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಈ ತಾಯ್ತ ತನ್ನನ್ನು ಕಾಪಾಡುತ್ತೆ ಎನ್ನುವ ಅಚಲವಾದ ನಂಬಿಕೆಯಿಂದ ಕೆಲಸ ಮಾಡಿದ. ನೋಡುತ್ತಲೇ ಆತ ಓರ್ವ ಶ್ರೇಷ್ಠ ಉದ್ಯಮಿಯಾಗಿ ಬದಲಾಗ್ತಾನೆ. ಸುಮಾರು 1 ವರ್ಷಗಳ ನಂತರ ಅದೇ ಸ್ವಾಮೀಜಿ ಆ ಹಳ್ಳಿಗೆ ಬರ್ತಾರೆ. ಈ ಯುವಕ ಅವರನ್ನ ಹೋಗಿ ಭೇಟಿಯಾಗಿ ತನ್ನೆಲ್ಲ ಪರಿಚಯವನ್ನ ಮಾಡಿಕೊಳ್ತಾನೆ ಮತ್ತು ಅವರು ಕೊಟ್ಟ ತಾಯತ, ಆ ಪವಾಡದ ಮಂತ್ರಗಳಿಂದ ಹೇಗೆಲ್ಲ ಯಶಸ್ಸು ಸಾಧ್ಯವಾಯಿತು ಅನ್ನೋದನ್ನು ಹೇಳ್ತಾನೆ. ಇದನ್ನೆಲ್ಲ ಕೇಳಿಕೊಂಡ ಆ ಸ್ವಾಮೀಜಿ ನಗುತ್ತಾ ಆ ತಾಯ್ತವನ್ನು ತಗೊಂಡು ಅವನ ಕಣ್ಣೆದುರೇ ಅದನ್ನು ಓಪನ್ ಮಾಡ್ತಾರೆ. ಆಗ ಆ ಯುವಕನಿಗೆ ಆಶ್ಚರ್ಯ ಕಾದಿರುತ್ತೆ. ಅದೇನಂತಂದರೆ, ಆ ತಾಯ್ತದಲ್ಲಿ ಯಾವುದೇ ಪವಾಡದ ಮಂತ್ರಗಳಿರೋದಿಲ್ಲ, ಅದೊಂದು ಖಾಲಿ ಬಿರಡೆಯಾಗಿರುತ್ತೆ. ಸ್ವಾಮೀಜಿ, ನೀವು ಕೊಟ್ಟ ಪವಾಡದ ಮಂತ್ರ ಎಲ್ಲಿ ಹೋಯ್ತು ಅಂತ ಆಶ್ಚರ್ಯದಿಂದ ಅವರನ್ನು ಕೇಳ್ತಾನೆ. ಆಗ ನಗುತ್ತಾ ಆ ಸ್ವಾಮೀಜಿ ಹೇಳ್ತಾರೆ, ಮಗು, ನಿನಗೆ ಯಶಸ್ಸು ತಂದುಕೊಟ್ಟದ್ದು ಈ ತಾಯ್ತವಲ್ಲ, ಬದಲಾಗಿ ನಿನ್ನ ಮೇಲಿದ್ದ ಆ ನಂಬಿಕೆ. ಈ ತಾಯ್ತದ ಮೇಲೆ ನೀನು ಇಟ್ಟ ಆ ದೃಢವಾದ ನಂಬಿಕೆಯೇ ನಿನ್ನೊಳಗಿದ್ದ ಆತ್ಮವಿಶ್ವಾಸವನ್ನು ಹೊರಹಾಕಿತು. ಗೆಳೆಯರೇ, ನಮ್ಮ ಯಶಸ್ಸಿನ ಕೀಲಿಕೆ ಇರುವುದು ಹೊರಗಿನ ವಸ್ತುಗಳಲ್ಲ, ಬದಲಾಗಿ ನಮ್ಮ ಒಳಗಿರುವ ಆತ್ಮವಿಶ್ವಾಸದಲ್ಲಿ. ನಾವು ಯಾವಾಗ ಶ್ರಮ, ನಮ್ಮ ನಿರ್ಧಾರಗಳು ಹಾಗೂ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡುತ್ತೇವೆಯೋ ಆಗ ಮಾತ್ರ ನಾವು ಯಶಸ್ಸಿನ ಶಿಖರವನ್ನು ಏರಲು ಸಾಧ್ಯ. ನಮ್ಮ ಮೇಲೆ ನಾವು ದೃಢವಾದ ನಂಬಿಕೆ ಇಟ್ಟಾಗಲೇ ಕಠಿಣವಾದ ಪರ್ವತಗಳು ಸಹ ಚಲಿಸಬಲ್ಲವು.